ಅರಣ್ಯನಾಶ ಎಂಬೆಸಿ ಗ್ರೂಪ್ಸ್ ನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಆ ಅರಣ್ಯನಾಶ ಮಾಡಿದಂತ ಹಿನ್ನೆಲೆಯಲ್ಲಿ ಈಗ ಎಂಬೆಸಿ ವಿರುದ್ಧ ಗ್ರೂಪ್ಸ್ ನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕಾಡುಗೋಡಿ ಅರಣ್ಯ ಪ್ರದೇಶದಲ್ಲಿ ಮರ ಕಡದಂತ ಆರೋಪ ಇದು. ಅನುಮತಿನೇ ಪಡೆದುಕೊಳ್ಳದೆ, ಅನುಮತಿನೇ ಇಲ್ಲದೆ 101 ಮರಗಳಿಗೆ ಕೊಡಲಿ ಪೆಟ್ಟನ್ನ ಕೊಟ್ಟಿದ್ದಾರೆ, ಕೊಡಲಿ ಏಟನ್ನ ಕೊಟ್ಟಿದ್ದಾರೆ ಎಂಬೆಸಿ ಗ್ರೂಪ್ಸ್ ಅವರು. ಎಂಬೆಸಿ ಈಸ್ಟ್ ಬಿಸ್ನೆಸ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಈಗ ಎಫ್ಐಆರ್ ಆಗಿದೆ. ಎಫ್ಐಆರ್ ದಾಖಲಿಸಿ ತನಿಖೆ ಮುಂದುವರಿಸಿದ್ದಾರೆ ಜಿಬಿಎ ಅಧಿಕಾರಿಗಳು, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು. ಈಗ ದಾಖಲಿಸಿ ಕೇಸ್ನ ದಾಖಲಿಸಿಕೊಂಡು ಎಫ್ಐಆರ್ ಮಾಡಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅನುಮತಿನೇ ಪಡೆದಿಲ್ಲ, 101 ಮರಗಳಿಗೆ ಕೊಡಲಿ ಏಟನ್ನ ಕೊಟ್ಟಿದೆ ಎಂಬೆಸಿ ಗ್ರೂಪ್ಸ್. ಈ ನಿಟ್ಟಿನಲ್ಲಿ ಎಂಬೆಸಿ ಗ್ರೂಪ್ಸ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಕಾಡುಗೋಡಿ ಅರಣ್ಯ ಪ್ರದೇಶದಲ್ಲಿ ಮರ ಕಡದಂತ ಆರೋಪ ಇದು. ಎಂಬೆಸಿ ಈಸ್ಟ್ ಬಿಸ್ನೆಸ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಘು, ಅನುಮತಿನೇ ಪಡೆದೆ 101 ಮರಗಳಿಗೆ ಕೊಡಲಿ ಪೆಟ್ಟಂತ ಕೊಟ್ಟಂತ ಎಂಬೆಸಿ ಗ್ರೂಪ್ ವಿರುದ್ಧ ಈಗ ದೂರು ದಾಖಲು. ಯಾವ ಕಾರಣಕ್ಕಾಗಿ ಈ ಮರಗಳನ್ನು ಕಡಿಯಲಾಯಿತು, ಯಾವಾಗ ಕಡಿಯಲಾಯಿತು, ಎಫ್ಐಆರ್ ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಿ ಈಗ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ? ಅರಣ್ಯ ಇಲಾಖೆ ಕಾಯ್ದೆ ಅನ್ವಯ 1976(8)(1) ಪ್ರಕಾರ ಯಾವುದೇ ಒಂದು ಅರಣ್ಯ ವ್ಯಾಪ್ತಿ ಅಥವಾ ಪ್ರದೇಶದಲ್ಲಿರುವಂತಹ ಒಂದೇ ಒಂದು ಸಸಿಯನ್ನ ಅಥವಾ ಮರವನ್ನ ನೀವು ತೆರವು ಮಾಡಬೇಕು ಅಂದ್ರೂ ಕೂಡ ಸಾಕಷ್ಟು ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆಯಿಂದ, ಸ್ಥಳೀಯ ಸಂಸ್ಥೆಗಳಿಂದ ಅನುಮತಿ ಕಡ್ಡಾಯವಾಗಿ ಪಡೆದುಕೊಂಡ ನಂತರವಷ್ಟೇ ಆ ಮರವನ್ನ ತೆರವುಗೊಳಿಸುವುದಕ್ಕೆ ಅವಕಾಶ ಇರುವಂತದ್ದು. ಹೀಗಿರುವಾಗ ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಕಾಡುಗೋಡಿ ಮೀಸಲು ಅರಣ್ಯ ಪ್ರದೇಶ ಏನಿದೆ, ಆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಎಂಬಸಿ ಈಸ್ಟ್ ಟೆಕ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಸುಮಾರು 101 ಮರಗಳನ್ನ ಅನುಮತಿ ಇಲ್ಲದೆ ಕಡಿದಿರುವಂತಹ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಈ ಆರೋಪಕ್ಕೆ ಪೂರಕ ಎಂಬಂತೆ ಜಿಬಿಎ ಅರಣ್ಯ ಇಲಾಖೆಯವರು ಎಫ್ಐಆರ್ ಅನ್ನ ದಾಖಲಿಸಿ ಈಗಾಗಲೇ ತನಿಖೆಯನ್ನ ಕೂಡ ನಡೆಸಲಾಗ್ತಿರುವಂತದ್ದು. ಯಾಕಂದ್ರೆ 2020ರಲ್ಲಿ ಬಿಬಿಎಂಪಿ ಇದ್ದಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಅರಣ್ಯ ಇಲಾಖೆಯಿಂದ ಈ ಎಂಬಸಿ ಈಸ್ಟ್ ಟೆಕ್ ಪಾರ್ಕ್ ಏನಿದೆ, ಇವರು 42 ಮರಗಳನ್ನ ತೆರವು ಮಾಡೋದಕ್ಕಷ್ಟೇ ಅನುಮತಿಯನ್ನ ಪಡ್ಕೊಂಡಿರ್ತಾರೆ. ಆದ್ರೆ ಇತ್ತೀಚೆಗೆ ಜಿಬಿ ಆದ ನಂತರದಲ್ಲಿ ಆ ಅನುಮತಿಯನ್ನ ಉಲ್ಲಂಘನೆ ಮಾಡಿ 42 ಮರಗಳಿಗೆ ವ್ಯತಿರಿಕ್ತವಾಗಿ 101 ಮರಗಳನ್ನ ಕಡಿದು, ಜೊತೆಗೆ ಯಾವುದೇ ಇಲಾಖೆಗಳ ಅನುಮತಿ ಇಲ್ಲದೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಿರುವಂತಹ ಆರೋಪ ಈಗ ಎಂಬಸಿ ಈಸ್ಟ್ ಟೆಕ್ ಪಾರ್ಕ್ ಅವರ ವಿರುದ್ಧ ಕೇಳಿಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜಿಬಿ ಅಧಿಕಾರಿಗಳು ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಸ್ಪಷ್ಟನೆಯನ್ನ ಕೇಳಿ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿರುವಂತದ್ದು. ಸದ್ಯ ಡಿಸಿಎಫ್ ಅವರ ನೇತೃತ್ವದಲ್ಲಿ, ಎಸಿಎಫ್ ಅವರ ನೇತೃತ್ವದಲ್ಲಿ ಎಂಬಸಿ ಈಸ್ಟ್ ಟೆಕ್ ಪಾರ್ಕ್ ವಿರುದ್ಧ ಒಂದು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇವರು 101 ಮರಗಳನ್ನ ಎಲ್ಲೆಲ್ಲಿ ಕಡಿದಿದ್ದಾರೆ, ಜೊತೆಗೆ ಅರಣ್ಯ ಇಲಾಖೆಯನ್ನು ಯಾವ ರೀತಿಯಾಗಿ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ಸೂಕ್ತ ತನಿಖೆಯನ್ನ ಸದ್ಯಕ್ಕೆ ನಡೆಸಲಾಗ್ತಿರುವಂತದ್ದು. ಸದ್ಯಕ್ಕೆ ಎಂಬಸಿ ಈಸ್ಟ್ ಟೆಕ್ ಪಾರ್ಕ್ ಅವರು ಜಿಬಿ ಅಧಿಕಾರಿಗಳಿಗೆ, ಅರಣ್ಯ ಇಲಾಖೆಗೆ ನೀಡಿರುವ ಮಾಹಿತಿ ಪ್ರಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಆ ಜಾಗ ನಮ್ಮದು ಅಂತ ಆದೇಶ ಆಗಿದೆ. ಈ ಹಿನ್ನೆಲೆ ಆ ಮರಗಳನ್ನ ಕಡಿದಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಆದ್ರೆ ಈ ಮಾಹಿತಿ ಎಷ್ಟು ಸೂಕ್ತವಾಗಿದೆ ಅನ್ನೋದ್ರ ಬಗ್ಗೆ ಜಿಬಿ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ನಡೆಸಲಾಗ್ತಿರುವಂತದ್ದು. ಮಧುಸೂದನ್, ಇನ್ನು ರಘು, ಕಾಡುಗೋಡಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಬೆಳೆದಂತ ಮರಗಳು, ಜಾಗ ನಮ್ದು ಅಂತ ಹೇಳ್ತಾ ಇರುವಂತ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಅದರ ಬಳಿ ಸೂಕ್ತ ದಾಖಲಾತಿಗಳಿದೆಯಾ? ದಾಖಲಾತಿಗಳೆಲ್ಲ ಕರೆಕ್ಟ್ ಆಗಿದೆಯಾ? ಇದ್ರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆಯಾ, ಹೇಗೆ? ಮಧುಸೂದನ್, ಈ ಕಾಡುಗೋಡಿ ಮೀಸಲು ಅರಣ್ಯ ಪ್ರದೇಶ ಏನಿದೆ, 2007ರಿಂದಲೂ ಕೂಡ ಇಲ್ಲಿಯವರೆಗೂ 3-4 ಎಫ್ಐಆರ್ಗಳು ದಾಖಲಾಗಿರುವಂತದ್ದು. ಅಂದ್ರೆ ಈ ಜಾಗನ್ನ ಸ್ವಚ್ಛಗೊಳಿಸುವಂತಹ ಸಂದರ್ಭದಲ್ಲಿ ಅಥವಾ ಪ್ರಾಜೆಕ್ಟ್ಗಳನ್ನ ಕಂಟಿನ್ಯೂ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಹಿಂದೆ ಕೂಡ ಹಲವು ಕಂಪನಿಗಳ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿತ್ತು. ಆದ್ರೆ ಇದೀಗ ಎಂಬಸಿ ಈಸ್ಟ್ ಟೆಕ್ ಪಾರ್ಕ್ ಅವರ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಇದು ಅತಿ ದೊಡ್ಡ ಉಲ್ಲಂಘನೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಸದ್ಯಕ್ಕೆ ತನಿಖೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ನ್ಯೂಸ್ ಫಸ್ಟ್ ಡಿಸಿಎಫ್ ಜೊತೆಗೆ ಎಸಿಎಫ್ ಅವರನ್ನ ಕೂಡ ಸಂಪರ್ಕಿಸುವಂತಹ ಕೆಲಸ ಮಾಡ್ತು. ಸದ್ಯಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂತದ್ದು. ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪೂರ್ವ ನಗರ ಪಾಲಿಕೆ ಅರಣ್ಯ ಅಧಿಕಾರಿಗಳೇನಿದ್ದಾರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಕಾಲಕ್ಕೆ ಎಂಬಸಿ ಈಸ್ಟ್ ಟೆಕ್ ಪಾರ್ಕ್ನ ಅಧಿಕಾರಿಗಳನ್ನ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಿರುವಂತದ್ದು. ಇನ್ನೂ ಕೂಡ ತನಿಖೆ ಹಂತದಲ್ಲಿರುವುದರಿಂದ ಸೂಕ್ತ ಮಾಹಿತಿಯನ್ನು ಕೊಡೋದಕ್ಕೆ ಅಧಿಕಾರಿಗಳು ಕೂಡ ಹಿಂಜರಿತಿರುವಂತದ್ದು. ಮೇಲ್ನೋಟಕ್ಕೆ ಈಗ ಅವರು ಅರಣ್ಯ ಪ್ರದೇಶವನ್ನು ನಾಶ ಮಾಡಿರೋ ಹಿನ್ನೆಲೆ ಎಫ್ಐಆರ್ ಅನ್ನ ದಾಖಲಿಸಿ ನೋಟಿಸ್ ಅನ್ನ ಜಾರಿ ಮಾಡಿ ತನಿಖೆಯನ್ನ ನಡೆಸಲಾಗ್ತಿದೆ. ಮಧುಸೂದನ್, ಧನ್ಯವಾದ ರಘು ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಕಾಡುಗೋಡಿಯ ಮೀಸಲು ಅರಣ್ಯ ಪ್ರದೇಶದಲ್ಲಿ ಆಗಿರುವಂತಹ ಒಂದು ಅಕ್ರಮ.
ಅರಣ್ಯ ನಾಶ ಮಾಡಿರುವಂಥ ಆರೋಪ. ಎಂಬೆಸಿ ಗ್ರೂಪ್ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಕಾಡುಗೋಡಿ ಅರಣ್ಯ ಪ್ರದೇಶದಲ್ಲಿ ಮರ ಕಡದಂಥ ಆರೋಪ ಕಂಪನಿ ವಿರುದ್ಧ ಕೇಳಿ ಬಂದಿದೆ. 101 ಮರಗಳಿಗೆ ಏಕಾಏಕಿ ಕೊಡಲಿ ಪೆಟ್ಟನ್ನು ಕೊಟ್ಟಿದೆ ಸಂಸ್ಥೆ ಎಂಬೆಸಿ ಈಸ್ಟ್ ಬಿಸ್ನೆಸ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್. ಸೊ ಈ ನಿಟ್ಟಿನಲ್ಲಿ ಎಂಬೆಸಿ ಈಸ್ಟ್ ಬಿಸ್ನೆಸ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಈಗ FIR ದಾಖಲಾಗಿದೆ. 2020ರಲ್ಲಿ 42 ಮರಗಳನ್ನು ಕಡಿಯಲು ಅನುಮತಿಯನ್ನು ಪಡೆದುಕೊಂಡಿತ್ತು ಎಂಬೆಸಿ. ಬಟ್ ಈಗ ಅನುಮತಿನೇ ಇಲ್ಲದೆ 101 ಮರಗಳನ್ನು ಕತ್ತರಿಸಿದಂಥ ಆರೋಪ. ತಗೊಂಡ್ರೆ 42 ಮರಗಳಿಗೆ ಕಡಿತೀವಿ ಅಂತ ಪರ್ಮಿಷನ್, ಬಟ್ ಕಡಿದಿರೋದು 101 ಮರಗಳು. ಸದ್ಯ ನೋಟಿಸ್ ಜಾರಿ ಮಾಡಿದ್ದಾರೆ ಅರಣ್ಯಾಧಿಕಾರಿಗಳು, ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಕಾಡುಗೋಡಿಯಲ್ಲಿ ಅಕ್ರಮ ಮರಗಳನ್ನು ಕಡದ ಬಗ್ಗೆ ಇದು 2ನೇ FIR. 2007ರಲ್ಲಿ ಕಾನ್ಕಾರ್ಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಕೂಡ ಈಗ FIR ದಾಖಲಾಗಿತ್ತು. ಈಗ ಹೊಸದಾಗಿ ಎಂಬೆಸಿ ಗ್ರೂಪ್ಸ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ FIR ದಾಖಲಾಗಿದೆ. ಮರಗಳಿಗೆ ಕೊಡಲಿ ಪೆಟ್ಟನ್ನು ಕೊಟ್ಟಂಥ ಸಂಸ್ಥೆ ವಿರುದ್ಧ ಆಗಿರೋ ಅಂಥ FIR ಇದೆ.